ಪ್ರಸ್ತುತ ಪೂಜ್ಯರಾದಂಥ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳವರು ವಿಶೇಷವಾಗಿ ಚಲಗೇರಿ ಗ್ರಾಮದಲ್ಲಿ ತಮ್ಮ ಕ್ರಿಯಾಶೀಲತೆಯನ್ನು ತೋರಿಸುವಂತಹ ಒಂದು ಪುಣ್ಯ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು. ಅಂಥ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಶರಣುಗಳನ್ನು ಸಲ್ಲಿಸ್ತಾ, ಯಾವುದೇ ಒಂದು ಮಠ ನಿರ್ಮಾಣ ಆಗಬೇಕು ಅಂದರೆ ಸಂಕಲ್ಪ ಬಹಳ ದೊಡ್ಡದು. ಏನೂ ಇಲ್ಲದೆ ಇರುವಂತಹ ಈ ಸ್ಥಳದೊಳಗೆ ಎಲ್ಲವನ್ನೂ ಮಾಡಬಹುದು ಅನ್ನುವಂಥದ್ದಕ್ಕೆ ಈ ಪಂಚಾಚಾರ್ಯ ಪ್ರಣವ ಕುಟೀರ ನಮಗೆಲ್ಲ ಒಂದು ಸಾಕ್ಷ್ಯ ಆಗ್ತದೆ. ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅನ್ನುವುದಕ್ಕೆ ಜಗದ್ಗುರು ಪಂಚಾಚಾರ್ಯ ಪ್ರಣವ ಕುಟೀರ ನಮಗೊಂದು ನೆಚ್ಚಳ ನಿದರ್ಶನ ಇದೆ. ಕಾರಣ, ಅವರು ನಾಡಿನ ತುಂಬೆಲ್ಲ ಪ್ರವಚನಗಳನ್ನು ಮಾಡ್ತಾ, ಲಿಂಗ ದೀಕ್ಷೆಯನ್ನು ಇಡ್ತಾ, ಪ್ರತಿಷ್ಠಾಪನೆ ಮುಹೂರ್ತಗಳನ್ನು ಮಾಡ್ತಾ, ಹಲವಾರು ಕಾರ್ಯಗಳನ್ನು ಮುಂದುವರಿಸುವುದರೊಂದಿಗೆ ಭಕ್ತರನ್ನು ನಂಬಿಕೊಂಡು ನಡೆದಿರುವಂಥದ್ದು. ಅವರು ಯಾವುದೇ ಆಸ್ತಿಯನ್ನು, ಮಠದ ಹಿನ್ನೆಲೆಯನ್ನು ನೋಡಿ ನಂಬಿ ಬದುಕಿದಂಥವರಲ್ಲ. ಮಠಕ್ಕೆ 100 ಎಕರೆ ಜಮೀನಿದೆ ಅನ್ನುವುದಕ್ಕಿಂತ ಸಾವಿರಾರು ಜನ ಭಕ್ತರಿದ್ದಾರೆ, ಅದೇ ನಿಜವಾದ ಆಸ್ತಿ ಅಂತ ನಂಬಿದವರು ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳವರು. ಪುಣ್ಯದ ಫಲವೇ ಇವತ್ತು ಇಲ್ಲಿನ ಕಟ್ಟಡ ಶ್ರೀಮಠವಾಗಿ ನಿರ್ಮಾಣಗೊಂಡಿದೆ. ಅವರು ಆರಂಭಗೊಳಿಸಿದ್ದು ಕುಟೀರದಲ್ಲಿ, ಇಂದು ಅರಮನೆಯಂಥ ಭವ್ಯ ಮಠದಲ್ಲಿ ಅವರು